ನೋಡಿ, ಇವತ್ತು ನಾವೆಲ್ಲ ಹಿಂದೂ ನ್ಯೂಸಿಂದ ಏನಪ್ಪ ಕವರೇಜ್ ಮಾಡ್ತಿದ್ದಂದರೆ, ಅಯೋಧ್ಯೆಯ ರಾಮನ ಜನ್ಮಭೂಮಿಯಾದಂಥ ರಾಮಲಲ್ಲನ ಜನ್ಮಭೂಮಿ ಅಯೋಧ್ಯ ಉತ್ತರ ಪ್ರದೇಶದ ಒಂದು ಅತ್ಯಂತ ವರ್ಲ್ಡ್ ಫೇಮಸ್ ಆಗಿದೆ. ಇವತ್ತು ಅಯೋಧ್ಯೆಗೆ ಲಕ್ಷಾಂತರ ಹಿಂದೂಗಳು, ಲಕ್ಷಾಂತರ ಸನಾತನ ಹಿಂದೂಗಳು ಕೂಡ ಇವತ್ತು ಭಾಗವಹಿಸ್ತಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ, ಇಂಥ ಖುಷಿ ವಿಚಾರದಲ್ಲಿ ರಾಮನ ಹೆಸರಿನಲ್ಲಿ ಇಡೀ ಹಿಂದೂಗಳು ಒಗ್ಗಟ್ಟಾಗ್ತಿದ್ರಪ್ಪ ಅಂದರೆ ಭಾರತ ಹಿಂದೂ ರಾಷ್ಟ್ರ 2030ಕ್ಕೆ ಭಾರತ ಹಿಂದೂ ರಾಷ್ಟ್ರ ಘೋಷಣೆ ಆಗಬೇಕು. ಇವತ್ತು ಹಿಂದುತ್ವಕ್ಕಾಗಿ, ಹಿಂದೂ ರಾಷ್ಟ್ರಕ್ಕಾಗಿ, ರಾಮನ ಹೆಸರಿನಲ್ಲಿ, ರಾಮನ ಮಂದಿರಕ್ಕಾಗಿ, ರಾಮನಕ್ಕಾಗಿ ಇವತ್ತು ಸಾಕಷ್ಟು ಸಾವಿರಾರು ಜನ ಇವತ್ತು ತಮ್ಮ ಪ್ರಾಣವನ್ನು ಕೊಟ್ಟು ಇವತ್ತು ಒಂದು ಭವ್ಯವಾದ ರಾಮ ಮಂದಿರವನ್ನು ಉದ್ಘಾಟನೆ ಆಯಿತು. ಇಂತಹ ಸಂದರ್ಭದಲ್ಲಿ ಕೂಡ ಸಾವಿರಾರು ಜನ ತಮ್ಮ ರಾಮನ ದರ್ಶನವನ್ನು ಮಾಡಿ ಪುನೀತರಾದರು. ಸೊ ಇದೇ ಸಂದರ್ಭ ಮತ್ತೊಮ್ಮೆ ಆಗಿದೆ. ಯಾಕಂದರೆ ಮಹಾಕುಂಭಮೇಳ 2020 ಏನು ನಡೀತಾ ಇದೆಯಲ್ಲ ಪ್ರಯಾಗ್ರಾಜ್ನಲ್ಲಿ, ಸೊ ಇಂಥ ಪ್ರಯಾಗ್ರಾಜ್ನಲ್ಲಿ ದರ್ಶನ ಮಾಡ್ಕೊಂಡು ಬಂದಂಥ ಜನರು ನೇರವಾಗಿ ಕಾಶಿಯ ದರ್ಶನ ಮಾಡಿ ನೇರವಾಗಿ ಅಯೋಧ್ಯೆಯ ರಾಮನ ಜನ್ಮಭೂಮಿಯ ಅತ್ಯಂತ ಒಂದು ದೊಡ್ಡದಾದ ಭವ್ಯ ಮಂದಿರವನ್ನು ವೀಕ್ಷಣೆ ಮಾಡೋಕ್ಕೆ ಇವತ್ತು ಸಾವಿರಾರು ಜನ ನೋಡ್ಬೋದು. ಯಾವ ರೀತಿಯಾಗಿ ತಾವೆಲ್ಲ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ರಾಮನ ಹೆಸರಿನಲ್ಲಿ, ರಾಮನ ಮಂದಿರಕ್ಕಾಗಿ ಎಷ್ಟೋ ಜನ ಪ್ರಾಣ ಕೊಟ್ಟರು. ಸೊ ಅವರಿಗೆ ಇದು ಬಹುಶಃ ಇದೊಂದು ಗೌರವ ಸಲ್ಲುತ್ತೆ. ಯಾಕಂದರೆ ಹಿಂದೂಗಳ ಆಸ್ತಿ ರಾಮನ ಹೆಸರಿನಲ್ಲಿ ಇಡೀ ದೇಶ ಒಂದಾಗ್ತದೆ. ಇಡೀ ಹಿಂದೂಗಳು ಶ್ರೀರಾಮನ ಹೆಸರಿನಲ್ಲಿ ಒಂದಾಗ್ತದೆ. ಇದು ಬಹುಶಃ ಹಿಂದೂಗಳಿಗೆ ಅತ್ಯಂತ ಖುಷಿ ವಿಚಾರ. ತಾವೆಲ್ಲ ದಯವಿಟ್ಟು ನೀವು ಕೂಡ ರಾಮನ ಹೆಸರಿನಲ್ಲಿ ಅಖಂಡ ಭಾರತಕ್ಕಾಗಿ, ಸನಾತನ ಭಾರತಕ್ಕಾಗಿ, ಹಿಂದೂ ರಾಷ್ಟ್ರಕ್ಕಾಗಿ ಪ್ರತಿಯೊಬ್ಬರು ಕೂಡ ರಾಮನ ಹೆಸರಲ್ಲಿ ಒಗ್ಗಟ್ಟಾಗಬೇಕು. ಇವತ್ತು ನೋಡಬಹುದು, ಸಾವಿರಾರು ಜನ ತಂಡೋಪತಂಡವಾಗಿ ಸ್ವಯಂ ಪ್ರೇರಿತವಾಗಿ ಯಾವುದೇ ರಾಜಕೀಯ ಸಪೋರ್ಟ್ ಇಲ್ಲ, ಯಾರು ದುಡ್ಡು ಕೊಟ್ಟಿಲ್ಲ. ಇದು ಕೇವಲ ರಾಮನ ಹೆಸರಿನಲ್ಲಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾರೆ ಅಂದರೆ ಬಹುಶಃ ಇದು ರಾಮನ ಮೇಲಿರುವಂಥ ಶಕ್ತಿ ಮತ್ತು ನಂಬಿಕೆ, ಪ್ರೀತಿ, ವಿಶ್ವಾಸ ಇವತ್ತು ಇಡೀ ದೇಶದ ಜನರಿಗೆ ಬಹುಶಃ ಇದು ಅರ್ಥ ಆಗ್ಬೋದು. ಅದಕ್ಕೆ ದಯವಿಟ್ಟು ಕೂಡ ತಾವು ಕೂಡ ರಾಮನ ದರ್ಶನ ಮಾಡಬೇಕು ಅಂತ